ಓಕೆ, ಇನ್ನು ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಮ್ಮ ಮೆಟ್ರೋ ಅನಿವಾರ್ಯವಾಗ್ತಾ ಇದೆ. ಈ ಬೆಂಗಳೂರಿನ ಟ್ರಾಫಿಕ್ನಲ್ಲಿ 2 ವೀಲರ್ 4 ವೀಲರ್ ಯಾರಪ್ಪ ಓಡಿಸ್ತಾರೆ ಅಂತ ಜನ ಮೆಟ್ರೋ ಹತ್ತುತ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಮೆಟ್ರೋ ಕೂಡ ಈಗ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಏನದು ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್? ಯಾವ ರೀತಿ ಮೆಟ್ರೋ ಹೈಟೆಕ್ ಆಗ್ತಾ ಇದೆ ನೋಡೋಣ ಬನ್ನಿ. ಮೆಟ್ರೋ ಟ್ರೈನ್ ಹತ್ತಲು ನಿಮ್ಮ ಮುಖದ ಗುರುತೆ ಟಿಕೆಟ್. ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನ ಅಳವಡಿಕೆಗೆ BMRCL ಪ್ಲಾನ್. BMRCL ತನ್ನ ಪ್ರಯಾಣಿಕರಿಗಾಗಿ ಹೊಸ ಟೆಕ್ನಾಲಜಿಯೊಂದನ್ನು ಪರಿಚಯ ಮಾಡೋದಕ್ಕೆ ಮುಂದಾಗಿದೆ. ಇದರಲ್ಲಿ ಕೂಪನ್ ಇರೋದಿಲ್ಲ, ಟಿಕೆಟ್ ಇರೋದಿಲ್ಲ. ಯಾವ ರೀತಿಯಾಗಿ ಪ್ರಯಾಣ ಮಾಡೋದು ಇದು, ಪ್ರಯಾಣಿಕರಿಗೆ ಈ ಹೊಸ ಟೆಕ್ನಾಲಜಿಯಿಂದ BMRCL ಕೊಡೋದಾದ್ರೂ ಏನು, ಯಾವ ಥರದ ಪ್ಲ್ಯಾನನ್ನು BMRCL ಮಾಡಿದೆ, ಇವೆಲ್ಲದಕ್ಕೂ ಮಾಹಿತಿಯನ್ನು ಕೊಡ್ತೀವಿ ಈ ಸ್ಟೋರಿಯಲ್ಲಿ. ಹೌದು, ಇನ್ಮುಂದೆ ಮೆಟ್ರೋ ಟ್ರೈನ್ ಹತ್ತಲು ಟಿಕೆಟ್ ಕೂಪನ್ ಬೇಕಿರಲ್ಲ. ಅಚ್ಚರಿಯಾದರೂ ಸತ್ಯ. BMRCL ಮೆಟ್ರೋ ಸಂಚಾರವನ್ನು ಮತ್ತಷ್ಟು ಸಿಂಪ್ಲಿಫೈ ಮಾಡ್ತಾ ಇದೆ. ಇನ್ಮುಂದೆ ಕೇವಲ ನಿಮ್ಮ ಮುಖದ ಗುರುತೆ ಟಿಕೆಟ್ ಆಗಲಿದೆ. BMRCL ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನ ಅಳವಡಿಕೆಗೆ ಪ್ಲಾನ್ ಮಾಡಿದೆ. ಮೊದಲು ಒಂದು ಸ್ಟೇಷನ್ನಲ್ಲಿ ಅಳವಡಿಕೆಗೆ ಪ್ಲಾನ್ ಮಾಡಲಾಗಿದೆ. ಇದರಲ್ಲಿ ಬರುವ ಟೆಕ್ನಿಕಲ್ ಸಾಧಕ ಬಾಧಕ ಪರಿಶೀಲಿಸಿದ ನಂತರ ಸಂಪೂರ್ಣ ಅಳವಡಿಕೆಗೆ ಸಿದ್ಧತೆ ಮಾಡಲಾಗುತ್ತಂತೆ. ಫೇಸ್ ರೆಕಗ್ನಿಷನ್ ಆದಾಗ ಮೊಬೈಲ್ಗೆ ಮೆಸೇಜ್ ಸಹ ಬರುತ್ತಂತೆ. ಸರ್, ಈಗ ಹೆಂಗ್ ವರ್ಕ್ ಆಗುತ್ತೆ ನೋಡಿ ಸರ್ ಅದು? ಏನಿಲ್ಲಪ್ಪ, ಇವಾಗ ನಿಮ್ದು ಕಾರ್ಡ್ ಇದೆ, ಕಾರ್ಡ್ ಮಿಷಿನ್ ಮೇಲೆ ಇಟ್ಟರೆ ಅದು ರೀಡ್ ಆಗುತ್ತೆ, ರೀಡ್ ಆಗಿ ಅದು ಓಪನ್ ಆಗುತ್ತಲ್ವಾ? ಹೌದು. ಅದೇ ತರ ನಿಮ್ಮ ಮುಖ, ನಿಮ್ದು ಫೇಸ್ ಐಡೆಂಟಿಫಿಕೇಶನ್ ಏನಿದೆ, ನಿಮ್ ಮುಖ ನೋಡಿದ ತಕ್ಷಣ ಅದು ಓಪನ್ ಆಗುತ್ತೆ. ಓಕೆ. ಸೊ ಅದೇ ಟೆಕ್ನಾಲಜಿಯಲ್ಲಿ ಇವಾಗ ಅದನ್ನ ಅಲ್ಲಿ ಗೇಟ್ ಹತ್ರ ಇಟ್ಟಾಗ ಅದು ನಿಮ್ಮ ಮುಖ ನೋಡಿ ಅದು ರೀಡ್ ಆದ್ರೆ ಗೇಟ್ ಓಪನ್ ಮಾಡ್ತಾ ಇದ್ದಾರೆ. BMRCL ಪ್ರಯಾಣಿಕರ ಸಮಯ ಉಳಿಸುವ ನಿಟ್ಟಿನಲ್ಲಿ ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನಕ್ಕೆ ಸಿದ್ಧತೆ ಮಾಡಿಕೊಂಡಿದೆಯಂತೆ. ಆರಂಭದಲ್ಲಿ ಮಾಸಿಕ ಪಾಸ್ ರೂಪದಲ್ಲಿ ಯೋಜನೆ ರೂಪಿಸಲಿದೆಯಂತೆ. ಮುಖಚಹರೆ ಗುರುತಿಸುವಿಕೆ ಮತ್ತು ಡೇಟಾ ಬ್ಯಾಕ್ಎಂಡ್ಗೆ ವರ್ಗಾವಣೆ ಮಾಡಲು ಕನಿಷ್ಠ ಸಮಯದ ಮಿತಿ ಅಗತ್ಯವಿದ್ದು, ಸಮಯದ ಮಿತಿಯ ಪ್ರಯೋಗ ಯಶಸ್ವಿಯಾದ ನಂತರ ಫೇಸ್ ರೆಕಗ್ನಿಷನ್ ಅಳವಡಿಕೆ ಮಾಡ್ತಾರಂತೆ. ಒಟ್ನಲ್ಲಿ ಇತ್ತೀಚೆಗಷ್ಟೇ 1, 2, 5 ದಿನಗಳ ಪಾಸ್ ನೀಡುವ ಯೋಜನೆಯನ್ನ BMRCL ಪರಿಚಯಿಸಿತ್ತು. ಈಗ ಪ್ರಯಾಣಿಕರಿಗೆ ಅನುಕೂಲವಾಗಲು ಈ ಫೇಸ್ ರೆಕಗ್ನಿಷನ್ ತಯಾರಿ ಮಾಡ್ತಾ ಇದೆ. ಮೆಟ್ರೋ ಪ್ರಯಾಣವನ್ನು ಮತ್ತಷ್ಟು ವೇಗಗೊಳಿಸುವ ನಿಟ್ಟಿನಲ್ಲಿ ಶುಭ ಸುದ್ದಿಯೇ. BMRCL ಪ್ರಯಾಣಿಕರ ಸಮಯದ ಹಿತದೃಷ್ಟಿಯಿಂದ ಯಾವುದೇ ರೀತಿಯಾಗಿ ಪ್ರಯಾಣಿಕರಿಗೆ ಹೊರೆ ಆಗಬಾರ್ದು, ಆ ಟೈಮ್ ಕಿಲ್ ಆಗಬಾರ್ದು ಅನ್ನೋಂಥ ಕಾರಣಕ್ಕೆ ಈ ಥರದ ಹೊಸ ಟೆಕ್ನಾಲಜಿಯನ್ನು ತರೋದಕ್ಕೆ ಮುಂದಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಟೆಕ್ನಿಕಲಿ ಆಗಿರ್ಬೋದು, ಜನಕ್ಕೆ ಅಂದರೆ ಗ್ರಾಹಕರಿಗೆ ಯಾವ ಮಟ್ಟಿಗೆ ಅದು ತಲುಪುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು.